ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳ ಪ್ರವಾಸ. ಯುಎಇ, ನೆದರ್ಲೆಂಡ್ಸ್ ಬಳಿಕ ಸ್ವೀಡನ್ನತ್ತ ಪ್ರಯಾಣ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಳಕ್ಕೆ ಶಿಫಾರಸು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ತಂತ್ರಜ್ಞಾನ ಅನ್ವೇಷಣೆಯಲ್ಲಿ ಭಾರತ ಮುಂಚೂಣಿ. ದೇಶದ ಸದೃಢ ಭವಿಷ್ಯದ ದಿಕ್ಸೂಚಿ, ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 5 ರಾಷ್ಟ್ರಗಳ ಪ್ರವಾಸದಲ್ಲಿ ಇರುವ ಪ್ರಧಾನಿ ನರೇಂದ್ರ ಮೋದಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ನೆದರ್ಲೆಂಡ್ಸ್ ಬಳಿಕ ಸ್ವೀಡನ್ನತ್ತ ಪ್ರಯಾಣ ಬೆಳೆಸಿದ್ದಾರೆ. 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತೆರಳಲಿರುವ ಪ್ರಧಾನಿ ಅಲ್ಲಿನ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಉಭಯ ರಾಷ್ಟ್ರಗಳ ಬಾಂಧವ್ಯ ವೃದ್ಧಿಯ ಐತಿಹಾಸಿಕ ಮೈಲಿಗಲ್ಲು ಎಂದು ವಿಶ್ಲೇಷಿಸಲಾಗುತ್ತಿದೆ. ಎಐ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ ಸೇರಿದಂತೆ ಉಭಯ ರಾಷ್ಟ್ರಗಳ ಪರಸ್ಪರ ಸಹಕಾರ ಸಂಬಂಧ ವೃದ್ಧಿಯ ಕುರಿತಾಗಿ ನರೇಂದ್ರ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಮಾತುಕತೆಗಳನ್ನು ನಡೆಸಲಿದ್ದಾರೆ. 5 ರಾಷ್ಟ್ರಗಳ ಭೇಟಿಯ ಮೊದಲ 2 ಚರಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಇ ಹಾಗೂ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ್ದರು. ಸ್ವೀಡನ್ನ 2 ದಿನಗಳ ಭೇಟಿ ಬಳಿಕ ನಾರ್ವೆ ಹಾಗೂ ಇಟಲಿಗೆ ಭೇಟಿ ನೀಡಲಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಶಿಫಾರಸ್ಸಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮೋದನೆ ನೀಡಿದ್ದಾರೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಾಧೀಶರು ಸೇರಿದಂತೆ ಸುಪ್ರೀಂ ಕೋರ್ಟ್ನ ಒಟ್ಟು ಬಲವು 38ಕ್ಕೆ ಏರಿಕೆಯಾಗಲಿದೆ. ಈ ಬಗ್ಗೆ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಕಾಯಿದೆ 1956ಕ್ಕೆ ಮತ್ತಷ್ಟು ತಿದ್ದುಪಡಿ ತಂದಿರುವ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಸುಗ್ರೀವಾಜ್ಞೆ 2026 ಘೋಷಿಸುವ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸಲು ರಾಷ್ಟ್ರಪತಿಗಳು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗ್ರೀಮಿ ಸಿಟಿ ಕ್ಯಾಂಪಸ್ ಅನ್ನು ಲೋಕಾರ್ಪಣೆಗೊಳಿಸಿ ಹೊಸದಾಗಿ ನಿರ್ಮಿಸಲಾಗಿರುವ ಮಿಲಿಯನ್ ಮೈಂಡ್ಸ್ ಟೆಕ್ ಪಾರ್ಕ್ ಅನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಅವರು, ಹೊಸ ಯುಗದ ತಂತ್ರಜ್ಞಾನ ಅನ್ವೇಷಣೆ, ಬಳಕೆ ಮತ್ತು ಅನ್ವಯಿಕ ಕ್ಷೇತ್ರಗಳಲ್ಲಿ ಭಾರತ ಮುಂಚೂಣಿಯಲ್ಲಿ ಇದೆ. ಯುವ ಜನತೆ ತಾಂತ್ರಿಕ ಅನ್ವೇಷಣೆಯ ಹೊಸ ಸಾಧ್ಯತೆಗಳ ಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ದೇಶದ ಸದೃಢ ಭವಿಷ್ಯದ ದಿಕ್ಸೂಚಿಯಾಗಿದೆ ಎಂದು ತಿಳಿಸಿದರು. ಔದ್ಯೋಗಿಕ ವಲಯದ ಪ್ರಗತಿಯಲ್ಲಿ ಗುಜರಾತ್ ಮುಂಚೂಣಿಯಲ್ಲಿ ಇದ್ದು ವಿಜ್ಞಾನ, ಕೃಷಿ, ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ದೇಶವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಹೊಸ ಉದ್ಯೋಗ ಸೃಷ್ಟಿಯಲ್ಲೂ ಗಣನೀಯ ಪ್ರಗತಿ ಸಾಧಿಸುತ್ತಿದೆ ಎಂದು ಹೇಳಿದರು. आजादी के समय से हर क्षेत्र में देश का नेतृत्व कर रहा है. न्यू एज टेक्नोलॉजी के क्षेत्र में भी गुजरात देश का नेतृत्व करे और पूरा देश और दुनिया जानता है कि गुजरात ने मजबूती के साथ जिस क्षेत्र में कदम रखा है वहां टॉप 1, 2, 3 जाने में कभी गुजरात देर नहीं लगाता. मुझे भरोसा है कि यहां पर भी हम यही इतिहास का पुनरावृत्ति करेंगे. मित्रों, गुजरात ने आजादी के समय से ही देश के औद्योगिक विकास में बहुत बड़ा योगदान दिया है और ये हमारा ट्रैक रिकॉर्ड है. परंतु मोदी जी के गुजरात के मुख्यमंत्री बनने के बाद उन्होंने इसको एक स्ट्रक्चर स्वरूप देने का हमेशा प्रयास किया है. औद्योगिक विकास, आधारभूत संरचनाएं, ईज ऑफ डूइंग बिजनेस, उद्यमिता आधारित डेवलपमेंट, इसमें गुजरात की एक वैश्विक पहचान बनाने में 2002 से 2025 की ये यात्रा बहुत सफल रही है. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ವರ್ಷದ ಜುಲೈ 1ರಿಂದ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸಿದೆ.
ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹಾಗೂ ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2023ರ ಪ್ರಕಾರ ಈ ಪರಿಷ್ಕರಣೆ ಮಾಡಲಾಗಿದೆ. ಈ 3 ಭಾಷೆಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳಾಗಿರಬೇಕು ಎಂದು ಮಂಡಳಿಯು ತಿಳಿಸಿದೆ. ಜೊತೆಗೆ 10ನೇ ತರಗತಿಯಲ್ಲಿ 3ನೇ ಭಾಷೆಗೆ ಯಾವುದೇ ಮಂಡಳಿಯ ಪರೀಕ್ಷೆ ಇರುವುದಿಲ್ಲ. ಇದರ ಮೌಲ್ಯಮಾಪನಗಳು ಸಂಪೂರ್ಣವಾಗಿ ಶಾಲಾ ಆಧಾರಿತ ಮತ್ತು ಆಂತರಿಕವಾಗಿರುತ್ತವೆ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಬೆಂಗಳೂರಿನ ಎಸ್ಎಂವಿಟಿ ರೈಲು ನಿಲ್ದಾಣದಲ್ಲಿ ಬೆಂಗಳೂರು ಮುಂಬೈ ಎಕ್ಸ್ಪ್ರೆಸ್ ರೈಲಿಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಈ ವೇಳೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದ ಪಿಸಿ ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ಎಂವಿಟಿ ಬೆಂಗಳೂರು ಮತ್ತು ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ಸಂಚರಿಸುವ ಈ ಹೊಸ ದ್ವಿ-ಸಾಪ್ತಾಹಿಕ ಎಕ್ಸ್ಪ್ರೆಸ್ ಸುಸಜ್ಜಿತವಾದ ಸ್ಲೀಪರ್ ಹಾಗೂ ಎಸಿ ಕೋಚ್ಗಳ ವ್ಯವಸ್ಥೆ ಹೊಂದಿದೆ. ಜೊತೆಗೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಆಧುನಿಕ ಮತ್ತು ಸುಧಾರಿತ ಸೌಲಭ್ಯಗಳನ್ನು ಅಳವಡಿಸಲಾಗಿದೆ. Mumbai are being connected with a direct train in addition to Udyan Express. ಬಳಿಕ ಅಶ್ವಿನಿ ವೈಷ್ಣವ್ ಕರ್ನಾಟಕ ಹಾಗೂ ದೇಶದ ಉದ್ದಗಲಕ್ಕೂ ರೈಲ್ವೆ ವಲಯದ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ಧತೆಯನ್ನು ತೋರುತ್ತದೆ. ಈ ರೈಲು ಕರ್ನಾಟಕದಲ್ಲಿ ಎಸ್ಎಂವಿಟಿ ಬೆಂಗಳೂರು, ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮೂಲಕ ಸಂಚರಿಸಿ ಬಳಿಕ ಮಹಾರಾಷ್ಟದತ್ತ ಸಾಗುತ್ತದೆ. ಈ ರೈಲು ಬೆಂಗಳೂರು ಮತ್ತು ಮುಂಬೈ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದರು. Solapur, Pune, and then on to Mumbai. Now, when we are looking at connectivity of Bangalore and Mumbai, we cannot just look at the traditional Wadi-Utkal route, because the aspirations of people of that state would require that there should be a route, there should be a train via entire Karnataka, all the way to North Karnataka, Hubli, Dharwad, and then on the way to Mumbai. So instead of one train, we decided to have 2 trains. ವಿ ಸೋಮಣ್ಣ, ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕಳೆದ 10 ವರ್ಷಗಳಲ್ಲಿ ರೈಲ್ವೆ ಇಲಾಖೆಗೆ ಹೊಸ ಕಾಯಕಲ್ಪ ನೀಡಿದ್ದಾರೆ. ಕರ್ನಾಟಕದಲ್ಲಿ 3,840 ಕಿಲೋಮೀಟರ್ ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿ ಇವೆ. 2014ರಿಂದ ಇಲ್ಲಿಯವರೆಗೆ ಸುಮಾರು 3,742 ಕಿಲೋಮೀಟರ್ ವಿದ್ಯುದೀಕರಣ ಮಾಡಿದ್ದು ಶೇಕಡಾ 97ರಷ್ಟು ಕಾರ್ಯ ಪೂರ್ಣಗೊಂಡಿದೆ ಎಂದರು. ಅಶ್ವಿನಿ ವೈಷ್ಣವ್ ಅವರ ಕಾರ್ಯದಕ್ಷತೆಗೆ ಇದೊಂದು ಕೈಗನ್ನಡಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಒಂದೆರಡು ವಿಚಾರಗಳನ್ನ ಮಾತ್ರ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಸಹೋದರ ತೇಜಸ್ವಿ ಸೂರ್ಯ ಹೇಳಿದಾಗೆ ಈ ರೈಲು ಡೈರೆಕ್ಟ್ ಆಗಿ ಬೆಂಗಳೂರನ್ನ ಬಿಟ್ಟು ಬೆಂಗಳೂರಿನ ತುಮಕೂರಿನ ಚಿಕ್ಕಜಾಜೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮೀರಜು, ಕನ್ನಡ ಹೀಗೆ ಸುಮಾರು 7 ಕಡೆ ನಿಲ್ಲಿಸಿ ಇದು ತಲುಪತಕ್ಕಂಥ ಡೈರೆಕ್ಟ್ ರೈಲು ಎರಡನೇದಾಗಿದೆ. ರೈಲ್ವೆ ಬಡ್ಜೆಟ್ ಸಾಮಾನ್ಯ ಬಡ್ಜೆಟ್ಗೆ ಹೋಲಿಕೆ ಮಾಡಿ ಅದರ ಜೊತೆಗೆ ಸೇರ್ಪಡೆ ಮಾಡಿ ಸುಮಾರು 2,93,000 ಕೋಟಿ ರೂಪಾಯಿಗಳನ್ನು ಕೊಡುವುದರ ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳು ರೈಲ್ವೆಯನ್ನ ಪ್ರಗತಿಯ ಸಂಕೇತ ಅನ್ನೋದನ್ನ ತೋರಿಸುವುದರ ಮುಖೇನ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸುಮಾರು ಕರ್ನಾಟಕದಲ್ಲಿ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ಈಗಾಗಲೇ ಪ್ರಗತಿಯಲ್ಲಿದೆ. ಅದಲ್ಲದೆ 2014ರಿಂದ ಇಲ್ಲಿವರೆಗೂ ಸುಮಾರು 3,742 ಕಿಲೋಮೀಟರ್ ದೂರ ವಿದ್ಯುತ್ಕರಣ ಆಗಿದೆ. 97% ಮುಗಿದಿದೆ ವಿದ್ಯುತ್ತೀಕರಣ. ಇನ್ನು ಕೇವಲ 3% ಆದ್ರೆ 100ಕ್ಕೆ 100 ವಿದ್ಯುತ್ಕರಣ ಮಾಡಿದಂತ ಕೀರ್ತಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಕರ್ನಾಟಕದವರು ಕೂಡ ಭಾಗಿಯಾಗ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಪಿಸಿ ಮೋಹನ್, ಬೆಂಗಳೂರು ತಂತ್ರಜ್ಞಾನ ರಾಜಧಾನಿಯಾಗಿದ್ದು ಅದೇ ರೀತಿ ಮುಂಬೈ ಹಣಕಾಸು ವ್ಯವಹಾರದಲ್ಲಿ ರಾಜಧಾನಿಯಾಗಿದೆ. ಈ ಹೊಸ ರೈಲು ಸೇವೆಯು ಕರ್ನಾಟಕ, ಮಹಾರಾಷ್ಟದ ಪ್ರಮುಖ ವಾಣಿಜ್ಯ, ಶಿಕ್ಷಣ, ಕೈಗಾರಿಕಾ ಹಾಗೂ ಪ್ರವಾಸೋದ್ಯಮ ಕೇಂದ್ರಗಳಿಗೆ ಸುಗಮ ಮತ್ತು ನೇರ ಸಂಪರ್ಕ ಒದಗಿಸುವುದರೊಂದಿಗೆ ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲಕರವಾಗಲಿದೆ ಎಂದು ಹೇಳಿದರು. ಬೆಂಗಳೂರು ಬಂದು
ಬೆಂಗಳೂರು ಬಂದು ಒಂದು ನಮ್ಮ ದೇಶದ ಫೈನಾನ್ಷಿಯಲ್ ಟೆಕ್ನಾಲಜಿ ಕ್ಯಾಪಿಟಲ್, ಅದೇ ರೀತಿ ಮುಂಬೈ ಬಂದು ಫೈನಾನ್ಷಿಯಲ್ ಕ್ಯಾಪಿಟಲ್. ಈ ಒಂದು ಮಧ್ಯ ಬಹಳಷ್ಟು ಜನ ವಿದ್ಯಾರ್ಥಿಗಳಾಗ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು, ಎಲ್ಲರೂ ಕೂಡ ಓಡಾಡ್ತಾರೆ. ಯಾವತ್ತೂ ಕೂಡ ಬಸ್ಸಿನ ಜರ್ನಿ ಬಹಳ ತೊಂದರೆ ಆಗ್ತಿತ್ತು. ಇವತ್ತು ಟ್ರೈನ್ಗಳನ್ನು ಬಿಟ್ಟಿರುವಂಥದ್ದು ಬಹಳ ಒಂದು ಸಂತೋಷಕರವಾದ ವಿಚಾರ. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಎಂಟಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಜಯಮಂಗಲಿ ನದಿ ನಿತ್ಯ ಸುಮಂಗಲಿಯಾಗಿರಲಿ ಎಂಬ ಶೀರ್ಷಿಕೆಯ ಅಡಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಈ ವೇಳೆ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಎಚ್ಎಸ್ ಮೋಹನ್, ಪರಿಸರವಾದಿ ಶಿವಾನಂದ ಕಳವೆ, ಲೇಖಕ ಮಲ್ಲಿಕಾರ್ಜುನ ಹೊಸಪಾಳ್ಯ, ಪ್ರೊಫೆಸರ್ ಎಂಟಿ ನಂಜುಂಡಸ್ವಾಮಿ ಅಧ್ಯಯನ ಪೀಠದ ಮುಖ್ಯಸ್ಥ ಡಾ ಮುನಿರಾಜ್, ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ವಿಭಾಗದ ಪ್ರೊಫೆಸರ್ ಪರಶುರಾಮ್ ಕೆಜಿ, ಸರ್ಕಾರೇತರ ಸಂಸ್ಥೆಯ ಮುಖ್ಯಸ್ಥ ಜಿವಿ ರಘು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಜಯಮಂಗಲಿ ನದಿಯ ಇತಿಹಾಸದ ಕುರಿತು ಸಿದ್ಧಪಡಿಸಲಾದ ವಿಶೇಷ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಶ್ರೀ ರಘು ಸರ್ ಅವರನ್ನು ನಮ್ಮಲ್ಲಿರುವಂತಹ ಕೆರೆ, ಕಟ್ಟ, ಹಳ್ಳ, ನದಿ, ಕೆರೆ. ಬಳಿಕ ಶಿವಾನಂದ ಕಳವೆ, ರಾಜ್ಯದ ಹಲವೆಡೆ ಬಯಲು ಸೀಮೆಗಳಲ್ಲಿ ಮಳೆ ಕಡಿಮೆಯಾಗಿದೆ. ಇದು ನೇರವಾಗಿ ನೀರಿನ ಬಳಕೆ, ನಿರ್ವಹಣೆ ಹಾಗೂ ನೀರಿನ ಮೂಲಗಳ ಸಂರಕ್ಷಣೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಈಗಿನ ಪರಿಸ್ಥಿತಿಯಲ್ಲಿ ಕಾಡು, ಸಸ್ಯ ಸಂಪತ್ತು ಹಾಗೂ ಕೆರೆ ಕಟ್ಟೆಗಳನ್ನು ಸಂರಕ್ಷಿಸಬೇಕಿದೆ ಎಂದು ಹೇಳಿದರು. ಕೆರೆಯ ಆಯುಷ್ಯ ಎಷ್ಟು? ಪಿಡಬ್ಲ್ಯೂಡಿ ರಿಪೋರ್ಟ್ ಹೇಳುತ್ತೆ 50 ವರ್ಷಗಳು ಅಂತ ಹೇಳುತ್ತೆ. ಅಲ್ಲೇ ನಿಮ್ಮಲ್ಲಿರುವಂತಹ ಕಲ್ಲು ಬೆಟ್ಟದ ಕೆಳಗಡೆ ಮಾಡಿದ ಕೆರೆಗಳು ಸಾವಿರಾರು ವರ್ಷಗಳ ಕಾಲ ಜೀವಂತವಾಗಿ ಇದ್ದೇ ಇರ್ತವೆ. ಜಿವಿ ರಘು, ಕೆರೆ ಕಟ್ಟೆಗಳನ್ನು ಸಂರಕ್ಷಿಸಿ ಭೂಮಿಯ ಮೇಲ್ಭಾಗದ ಮಣ್ಣನ್ನು ರಾಸಾಯನಿಕ ಮುಕ್ತ ಮಾಡಬೇಕು. ಇದಕ್ಕಾಗಿ ಜನಸಾಮಾನ್ಯರು, ರೈತರು, ವಿದ್ಯಾರ್ಥಿಗಳು ಒಂದಾಗಿ ಜನಜಾಗೃತಿ ಮೂಡಿಸಬೇಕಿದೆ. ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಜಲ ಸಂರಕ್ಷಣೆ ಮತ್ತು ನೀರಿನ ಮೂಲಗಳನ್ನು ಸಂರಕ್ಷಿಸುವ ಮೂಲಕ ಇಡೀ ಜೀವ ಸಂಕುಲಕ್ಕೆ ನೆರವಾಗುವ ಕಾರ್ಯಕ್ಕೆ ಎಲ್ಲರೂ ಮುಂದಾಗಬೇಕು ಎಂದು ತಿಳಿಸಿದರು. ಆ 3 ಅಡಿ ಮಣ್ಣನ್ನ ಸಂರಕ್ಷಣೆ ಮಾಡಿದ್ರೆ, ಅಲ್ಲಿ ತೇವಾಂಶ ಇರೋದು ಮಾಡಿದ್ರೆ ನಾವು ಮುಂದೆ ಕೂಡ ಆಹಾರ ಬೆಳಿಬೋದು, ಊಟ ಮಾಡ್ಬೋದು. ಇಲ್ಲಾಂದ್ರೆ ಊಟ ಮಾಡೋದು ಕಷ್ಟ ಇದೆ, ಮಾತ್ರ ನಂಬ್ಬೋದು. ಈ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಅಭಿಯಾನ ಮಾಡಬೇಕು ಅಂತ ಅನ್ಕೊಂಡ್ವಿ. ವಿಜಯಪುರ ತಾಲೂಕಿನ ಹಿಟ್ನಳ್ಳಿ ಕೃಷಿ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತೊಗರಿ ಬೆಳೆಯಲ್ಲಿ ಉತ್ಪಾದನಾ ತಾಂತ್ರಿಕತೆಗಳ ಕಾರ್ಯಾಗಾರಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪಿಎಲ್ ಪಾಟೀಲ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್, ಡಾ ಅಶೋಕ ಸಜ್ಜನ, ಕೃಷಿ ಮಹಾವಿದ್ಯಾಲಯದ ವಿಜ್ಞಾನಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ನ್ಯಾನೋ ತಂತ್ರ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ ಡೀನ್ ಆದಂತಹ ವಿದ್ಯಾಧಿಕಾರಿಗಳಾದಂತಹ ಬಳಿಕ ಪಿಎಲ್ ಪಾಟೀಲ್, ನಿತ್ಯದ ಆಹಾರ ಪದ್ಧತಿಯಲ್ಲಿ ದ್ವಿದಳ ಧಾನ್ಯಗಳಿಗೆ ಹೆಚ್ಚು ಮಹತ್ವ ನೀಡಬೇಕು. ಬೇಳೆಕಾಳುಗಳು ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳು ಮತ್ತು ಜೀವಸತ್ವಗಳನ್ನು ಒದಗಿಸುತ್ತವೆ. ರೈತರು ಬಿತ್ತನೆಯಲ್ಲಿ ಆಧುನಿಕ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಸ್ವಾವಲಂಬಿ ಜೀವನ ನಡೆಸಬೇಕು ಎಂದು ಕರೆ ನೀಡಿದರು. ಮತ್ತು ಹೃದಯ ಸಂಬಂಧಿತವಾದ ರೋಗಗಳ ನಿಯಂತ್ರಣಕ್ಕೂ ಕೂಡ ಈ ಬೇಳೆಕಾಳುಗಳು ಬೇಕು. ಮತ್ತು ಈಗ ಲೈಫ್ ಸ್ಟೈಲ್ ಬದಲಾವಣೆಯಾಗಿ ನಮಗೆ 2 ರೋಗ ಕಟ್ಟಿಟ್ಟ ಬುದ್ಧಿ, ಬಿಪಿ ಮತ್ತು ಶುಗರ್. ಶಿವನಗೌಡ ಪಾಟೀಲ್, ಜಿಲ್ಲೆಯಲ್ಲಿ 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆಯಲಾಗುತ್ತಿದ್ದು 60%ಕ್ಕೂ ಹೆಚ್ಚು ರೈತರು ಈಗ ಈ ಬೆಳೆಯನ್ನು ನೆಚ್ಚಿಕೊಂಡಿದ್ದಾರೆ. ಹವಾಮಾನ ವೈಪರೀತ್ಯಗಳ ನಡುವೆಯೂ ಎಕರೆಗೆ 1 ಕ್ವಿಂಟಾಲ್ ಹೆಚ್ಚುವರಿ ಇಳುವರಿ ಪಡೆಯಲು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ರೋಗ ಬಾಧೆ ತಡೆಗಟ್ಟಲು ಬಿತ್ತನೆಗೆ ಮುನ್ನ ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು ಎಂದು ಹೇಳಿದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಟೇಲರ್
ಟೈಲರ್ ಅಣ್ಣ ನಮಸ್ಕಾರ. 2 ಡ್ರೆಸ್ ಹೊಲಿಸ್ಬೇಕು ಸರಿನಾ? ಈ ರೀತಿ ಟೈಲರ್ ಅಣ್ಣ 4 ದಿನದಲ್ಲಿ ಪಾರ್ಟಿ ಇದೆ, ರೆಡಿ ಆಗ್ಬೋದಲ್ಲ? ಪಕ್ಕ ಆಗ್ಬಹುದು. ಹೇಗೆ? ಫ್ಯಾಷನ್ ಬದಲಾಗುತ್ತೆ ಯಾವಾಗಲೂ, ಉಷಾ ಯಾವಾಗಲೂ. ಬಿಸಿಲು ಮಳೆ ಎನ್ನದೆ ರಸ್ತೆ ಬದಿ ಕುಳಿತು ಜನರ ಪಾದರಕ್ಷೆಗಳನ್ನು ಹೊಲಿಯುವ ಚರ್ಮ ಕುಶಲಕರ್ಮಿಗಳ ಬದುಕು ಈಗ ಆಧುನಿಕತೆಯ ಸ್ಪರ್ಶ ಪಡೆಯುತ್ತಿದೆ. ಶ್ರಮಜೀವಿಗಳ ಆರ್ಥಿಕ ಸಬಲೀಕರಣಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೈಜೋಡಿಸಿದ್ದು ಸುಸಜ್ಜಿತ ಪಾದುಕೆ ಕುಟೀರಗಳ ಮೂಲಕ ಹೊಸ ಭರವಸೆ ಮೂಡಿಸಿವೆ. ಬಳ್ಳಾರಿಯಲ್ಲಿ ಲೋಕಾರ್ಪಣೆಗೊಂಡ ಈ ಕುಟೀರಗಳ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿ ಪಾದರಕ್ಷೆ ತಯಾರಿಸುತ್ತಿದ್ದ ಕುಶಲಕರ್ಮಿಗಳು ಆಧುನಿಕ ಕಂಪನಿಗಳ ಭರಾಟೆಯಿಂದಾಗಿ ಬೀದಿ ಬದಿಗೆ ಬಂದು ಜೀವನೋಪಾಯ ಕಷ್ಟವಾಗಿತ್ತು. ಬಿಸಿಲು, ಗಾಳಿ, ಮಳೆಯ ನಡುವೆಯೇ ಕುಳಿತು ಕೆಲಸ ಮಾಡುತ್ತಿದ್ದ ಇವರಿಗೆ ಈಗ ಗೌರವಯುತ ನೆಲೆ ಸಿಕ್ಕಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವತಿಯಿಂದ ರಾಜ್ಯಾದ್ಯಂತ 236 ಪಾದುಕೆ ಕುಟೀರಗಳನ್ನು ಮಂಜೂರು ಮಾಡಲಾಗಿದೆ. ಪ್ರತಿ ಕುಟೀರವನ್ನು ಒಟ್ಟು 1,25,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ರಾಜ್ಯ ಸರ್ಕಾರದಿಂದ 75,000 ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದಿಂದ 50,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಸುಸಜ್ಜಿತ ಕುಟೀರದಲ್ಲಿ 2 ಬಲ್ಬುಗಳು ಹಾಗೂ ಫ್ಯಾನ್ ವ್ಯವಸ್ಥೆ ಅಳವಡಿಸಲಾಗಿದೆ. ಪಾದರಕ್ಷೆಗಳನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಲು ಗ್ಲಾಸ್ ಫಿಟ್ಟಿಂಗ್ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀನಿವಾಸ್, ಕಳೆದ 25 ವರ್ಷಗಳಿಂದ ರಸ್ತೆ ಬದಿಯಲ್ಲಿ ಮಳೆ ಬಿಸಿಲಿಗೆ ಸಿಲುಕಿ ಕೆಲಸ ಮಾಡುತ್ತಿದ್ದೆವು. ಈಗ ಸರ್ಕಾರ ನಮಗೆ ಸುಸಜ್ಜಿತವಾದ ಕುಟೀರವನ್ನು ಕಲ್ಪಿಸಿಕೊಟ್ಟಿದ್ದು ನೆಮ್ಮದಿ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ನಾನು ಇಲ್ಲಿ ಚಪ್ಪಲಿ ಹೊಲಿತಾ ಇದ್ದೆ ಸರ್, ಬೆಂಗಳೂರೊಳಗ. ಅಲ್ಲಿದ್ದ ಬಂದು ಸಾರು ಅಂಬೇಡ್ಕರ್ ಬಾಬು ಜಗಜೀವನ್ ಕೊಟ್ಟಿದ್ದಾರೆ ಸರ್. ಫ್ಯಾನು ಕೊಟ್ಟಿದ್ದಾರೆ, ಸೋಲಾರ್ ಕೊಟ್ಟಿದ್ದಾರೆ. ಇದ್ರಾಗ ನನಗೆ ಚೆನ್ನಾಗೈತೆ ಸರ್. ವ್ಯಾಪಾರ ಮಾಡ್ಕೊಂಬಕ ಹೊಲಿಯೋದು, ರಿಪೇರಿ ಎಲ್ಲ ಮಾಡ್ತೀನಿ, ಹೊಸವು ಮಾಡ್ತೀನಿ. ನನಗೆ ಲೋನ್ ಕೊಟ್ಟಿದ್ದಾರೆ, ಸಬ್ಸಿಡಿ ಲೋನ್ 50,000 ಕೊಟ್ಟಿದ್ದಾರೆ. ಅದ್ರಾಗ 25,000 ಕೊಟ್ಟಿದ್ದಕ್ಕೆ ಮಾಲ್ ತಂದಕ್ಕೆ ಜೀವನ ಮಾಡ್ತಾಯಿದ್ದೀನಿ ಸರ್. ಇನ್ನು 25,000 ಬರೋದಿತ್ತು ಸರ್. ನಾವು ಚಪ್ಪಲಿ ಹೊಲಿದೆ ಮಾಡ್ಬೇಕು ಸರ್ ವ್ಯಾಪಾರ. ಕುಶಲಕರ್ಮಿ ಚಿರಂಜೀವಿ, ಪಾದುಕೆ ಕುಟೀರಗಳಲ್ಲಿ ನಾವು ಉತ್ತಮ ಗುಣಮಟ್ಟದ ಪಾದರಕ್ಷೆಗಳನ್ನು ತಯಾರಿಸುತ್ತಿದ್ದು ದಿನಕ್ಕೆ 1,500 ರೂಪಾಯಿಯಿಂದ 2,000 ರೂಪಾಯಿವರೆಗೆ ವ್ಯಾಪಾರವಾಗುತ್ತಿದೆ. ಇದರಿಂದ ಜೀವನ ನಿರ್ವಹಣೆಗೆ ಆಸರೆಯಾಗಿದೆ ಎಂದು ತಿಳಿಸಿದರು. ಸುಮಾರು 32 ವರ್ಷದಿಂದ ಇದೇ ಕಸುಬಲ್ಲಿಂದ ಜೀವನ ಮಾಡ್ತಿದ್ದೀವಿ ಸರ್. ಇದೇ ನಮ್ಮ ತಂದೆಯವ್ರು ಮಾಡ್ತಾ ಇದ್ರು ಮೊದಲು. ಈಗ ಆಮೇಲೆ ನಾವು ಇದೇ ಕಸುಬನ್ನು ಮಾಡ್ತಿದ್ದೀವಿ ಸರ್. ಇದರಲ್ಲಿಂದನೇ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಇತ್ತೀಚೆಗೆ ನಮ್ಮ ಬಾಬಾ ಜಗಜೀವನ್ ರಾಮ್ಗಳಿಂದ ಒಳ್ಳೆ ಪಾದುಕ ಕುಟೀರ ಕೊಟ್ಟಿದ್ದಾರೆ. ಅದರಲ್ಲಿ ಸೋಲಾರು ಮತ್ತು ಫ್ಯಾನು, 2 ಲೈಟು. ಆದರೂ ನಮ್ಗೆ ಭಾಳ ಸಂತೋಷ ಆಯ್ತು ಸರ್. ಇಷ್ಟು ವರ್ಷಕ್ಕೆ ನಮ್ಗೆ ನಮ್ಮ ನಿಗಮಗಳಿಂದ ನಮ್ಮನ್ನು ಎಚ್ಚೆತ್ಕೊಂಡು ನಮ್ಮನ್ನು ಸ್ವಲ್ಪ ಅಪ್ಡೇಟ್ ಆಗ್ರಿ ಅಂತೇಳಿ ಕೊಟ್ಟಿದ್ದಾರೆ ಸರ್. ಗ್ರಾಹಕ ಬಸವರಾಜ್, ಈ ಕುಟೀರದಲ್ಲಿ ತಯಾರಾಗುವ ಪಾದರಕ್ಷೆಗಳು ಮುಳ್ಳು ಕಲ್ಲುಗಳ ನಡುವೆ ಕೆಲಸ ಮಾಡುವ ರೈತಾಪಿ ವರ್ಗಕ್ಕೆ ಉತ್ತಮ ರಕ್ಷಣೆ ನೀಡುತ್ತವೆ. ಇಂತಹ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. ಕುಲವೃತ್ತಿಯಿಂದ ಮೊದಲಿಂದ ಮಾಡ್ಕೊಂತ ಏನು ಬಂದಿದ್ದಾರೆ. ಈ ಚಪ್ಪಲಿಗಳನ್ನು ನಾವು ಬಳಸಿದ್ದೀವಿ. ತುಂಬ ಬಾಳಿಕೆ ಬರುತ್ತೆ, ಗಟ್ಟಿಮುಟ್ಟಾಗಿರುತ್ತೆ. ಇಂಥವರನ್ನ ಸರ್ಕಾರ ಗುರುತಿಸಿ ಇವರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡಬೇಕು. ಇಂತಹ ಕುಟೀರಗಳನ್ನು ಕೊಟ್ಟಿದ್ದಾರಂತೆ. ಇನ್ನಷ್ಟು ಜನರಿಗೆ ಮತ್ತು ಇಂಥವರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಬೇಕಂತೇಳಿ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ತೇವೆ. ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್, ರಾಜ್ಯಾದ್ಯಂತ ಈಗಾಗಲೇ ಪಾದುಕೆ ಕುಟೀರಗಳನ್ನು ನೀಡಲಾಗಿದೆ. 2026-27ನೇ ಸಾಲಿನಲ್ಲಿ ಈ ಕುಟೀರಗಳನ್ನು ಮಿನಿ ಶೋರೂಮ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಆನ್ಲೈನ್ ಮಾರುಕಟ್ಟೆಗೂ ಅವಕಾಶ ಕಲ್ಪಿಸುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು. ವಿಶೇಷವಾಗಿ ಪಾದುಕೆ ಕುಟೀರಗಳನ್ನು ಕೊಡ್ತೇವೆ. ಅದು ಒಂದು ಪಾದುಕೆ ಕುಟೀರ 1,20,000 ರೂಪಾಯಿ ವೆಚ್ಚ ಆಗ್ತದೆ. ಅದರಲ್ಲಿ ನಾವು ಸೋಲಾರ್ ಇದೆ, ಲೈಟ್ ಇದೆ, ಫ್ಯಾನ್ ಇದೆ ಮತ್ತು ಮಿನಿ ಒಂದು ಶೋರೂಮ್ ಟೈಪನ್ನೇ ತಯಾರು ಮಾಡಿದ್ದೀವಿ. ಅದೆಲ್ಲ ಏನು ಅವ್ರು ಕೆಲಸ ಮಾಡಲಿಕ್ಕೆ ಮತ್ತು ಡಿಸ್ಪ್ಲೇ ಮಾಡಿ ಶೋರೂಮ್ ಟೈಪ್ ಡಿಸ್ಪ್ಲೇ ಮಾಡಿ ಅದನ್ನು ಮಾರಾಟ ಮಾಡಿಕೊಳ್ಳಲಿಕ್ಕೆ ಎಲ್ಲದೊಂದು ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಹಾದಿ ಬದಿಯಲ್ಲಿ ಕಷ್ಟದ ಜೀವನ ಸಾಗಿಸುತ್ತಿದ್ದ ಸಾವಿರಾರು ಚರ್ಮ ಕುಶಲಕರ್ಮಿಗಳ ಬದುಕಿಗೆ ಈ ಪಾದುಕೆ ಕುಟೀರಗಳು ಭದ್ರತೆ ನೀಡಿವೆ.
ಸರ್ಕಾರದ ಈ ದೂರದೃಷ್ಟಿಯ ಯೋಜನೆಯಿಂದಾಗಿ ಶ್ರಮಿಕ ವರ್ಗದವರ ಜೀವನ ಮಟ್ಟ ಸುಧಾರಿಸುವ ಆಶಯ ಮೂಡಿದೆ. ಕೇಂದ್ರ ಸರ್ಕಾರ ಬೆಳ್ಳಿಯ ಆಮದಿಗೆ ನಿರ್ಬಂಧ ಹೇರಿದೆ. ವಿದೇಶಿ ವ್ಯಾಪಾರಗಳ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಕ್ತ ಅವಕಾಶದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಿದೆ. ಹೀಗಾಗಿ ನಿರ್ಬಂಧಿತ ವರ್ಗದ ಅಡಿಯಲ್ಲಿ ಬರುವ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಸರ್ಕಾರಿ ಪರವಾನಗಿ ಅಗತ್ಯವಿದೆ. ಈ ಹಿಂದೆ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 6% ರಿಂದ 15% ಹೆಚ್ಚಿಸಿತ್ತು. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಸಮರ್ಥನೀಯವಲ್ಲ ಎಂದು ವಿಶ್ವಸಂಸ್ಥೆಯಲ್ಲಿ ಭಾರತ ಕಟುವಾಗಿ ಪ್ರತಿಪಾದಿಸಿದೆ. ಈ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುವುದನ್ನು ವಿಶ್ವಸಂಸ್ಥೆಯಲ್ಲಿ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ತೀವ್ರವಾಗಿ ಖಂಡಿಸಿದ್ದಾರೆ. ಜಾಗತಿಕ ಇಂಧನ ಮತ್ತು ಸುಗಮ ಪೂರೈಕೆಯನ್ನು ರಕ್ಷಿಸುವ ಕುರಿತು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ವಿಶೇಷ ಸಭೆಯಲ್ಲಿ ಅವರು ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನೌಕಾಯಾನ ಸ್ವಾತಂತ್ರ್ಯವನ್ನು ಅಡ್ಡಿಪಡಿಸುವುದನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ ಮತ್ತು ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಭಾಗ ಹಾದು ಹೋಗುವ ಹಾರ್ಮುಜ್ ಜಲಸಂಧಿಯಲ್ಲಿ ಭದ್ರತೆಯ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳ ನಡುವೆ ಮೇ 13ರಂದು ಒಮಾನ್ ಕರಾವಳಿಯಲ್ಲಿ ಭಾರತದ ಧ್ವಜವಿದ್ದ ವಾಣಿಜ್ಯ ಹಡಗಿನ ಮೇಲೆ ದಾಳಿ ನಡೆದಿತ್ತು. ಸೊಮಾಲಿಯಾದಿಂದ ಪ್ರಯಾಣಿಸುತ್ತಿದ್ದ ಹಡಗಿನ ಎಲ್ಲ 14 ಸಿಬ್ಬಂದಿಯನ್ನು ಒಮಾನಿನ ಅಧಿಕಾರಿಗಳು ರಕ್ಷಿಸಿದ್ದರು. ಆದರೂ ದಾಳಿಕೋರರನ್ನು ಗುರುತಿಸಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪರ್ವತನೇನಿ ಹರೀಶ್ ಅವರ ಹೇಳಿಕೆ ಇನ್ನಷ್ಟು ಮಹತ್ವ ಪಡೆದಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಆಚರಿಸಲಾಗುತ್ತಿದೆ. ಜಾಗತಿಕವಾಗಿ ಅಂದಾಜು 1.4 ಶತಕೋಟಿ ಜನರು ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಈ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಈ ದಿನ ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು, ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಅರಿವು ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಮತ್ತು ವ್ಯಕ್ತಿ, ಸಮುದಾಯ ಹಾಗೂ ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಘೋಷವಾಕ್ಯ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ, ಮೌನ ಕೊಲೆಗಾರನನ್ನು ಸೋಲಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಈ ವಿಶ್ವ ಅಧಿಕ ರಕ್ತದೊತ್ತಡ ದಿನದಂದು ಜಾಗೃತಿ ಮೂಡಿಸಲು, ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸಲು ಮತ್ತು ನಿಯಮಿತ ರಕ್ತದೊತ್ತಡ ತಪಾಸಣೆಗಳಿಗೆ ಆದ್ಯತೆ ನೀಡಿ ನಾವೆಲ್ಲರೂ ಕೈಜೋಡಿಸೋಣ ಎಂದು ತನ್ನ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ಕರೆ ನೀಡಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು 45 ದಿನಗಳ ಕಾಲ ವಿಸ್ತರಿಸುವ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸ್ವಾಗತಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಯುದ್ಧ ಬಾಧಿತ ಪ್ರದೇಶಗಳಲ್ಲಿ ಇರುವ ಸಮುದಾಯಗಳ ಸಂಕಷ್ಟ ಮತ್ತು ನೋವುಗಳನ್ನು ನಿವಾರಿಸಲು ಹಾಗೂ ಯುದ್ಧವನ್ನು ಕೊನೆಗಳಿಸಲು ಎಲ್ಲಾ ಪ್ರಯತ್ನಗಳಿಗೆ ವಿಶ್ವಸಂಸ್ಥೆ ತನ್ನ ಬೆಂಬಲವನ್ನು ಪುನರುಚ್ಚರಿಸುತ್ತದೆ. ಯುದ್ಧ ಕೊನೆಗೊಳಿಸುವುದು ಎಲ್ಲಾ ಪಡೆಗಳ ಆದ್ಯತೆಯಾಗಬೇಕು. ಮಾನವ ಸಮುದಾಯಗಳ ಮೇಲಿನ ದಾಳಿ ಸಂಪೂರ್ಣವಾಗಿ ನಿಲ್ಲಬೇಕು. ಅಂತಾರಾಷ್ಟ್ರೀಯ ಮಾನವೀಯ ಕಾನೂನು ಸೇರಿದಂತೆ ಜಾಗತಿಕ ಕಾನೂನಿನ ಅಡಿ ತಮ್ಮ ಬಾಧ್ಯತೆಗಳನ್ನು ಪಾಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿಗಳಾದ ಪಿವಿ ಕುಲಕರ್ಣಿ ಮತ್ತು ಮನೀಷಾ ವಾಗ್ಮೋರೆ ಅವರನ್ನು ದೆಹಲಿ ನ್ಯಾಯಾಲಯ 10 ದಿನಗಳ ಕಾಲ ಸಿಬಿಐ ವಶಕ್ಕೆ ನೀಡಿದೆ. ತನಿಖಾ ಸಂಸ್ಥೆಯು ಈ ಇಬ್ಬರನ್ನು ಹೆಚ್ಚಿನ ತನಿಖೆಗಾಗಿ ರಾಷ್ಟ್ರ ರಾಜಧಾನಿಯ ಹೊರಗೆ ಕರೆದೊಯ್ಯುವ ಅಗತ್ಯವಿದೆ ಮತ್ತು ದೊಡ್ಡ ಪಿತೂರಿಯನ್ನು ತನಿಖೆ ಮಾಡಬೇಕಾಗಿದೆ ಎಂದು ಸಿಬಿಐ ಸಲ್ಲಿಸಿದ್ದ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಆರೋಪಿಗಳನ್ನು ಸಿಬಿಐ ವಶಕ್ಕೆ ನೀಡಿದೆ. ವಿಚಾರಣೆಯ ಸಮಯದಲ್ಲಿ ಪಿವಿ ಕುಲಕರ್ಣಿ ರಸಾಯನಶಾಸ್ತ್ರ ಉಪನ್ಯಾಸಕರಾಗಿದ್ದು 2026ರ ನೀಟ್ ಯುಜಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಲ್ಲಿ ಅವರು ಸಂಬಂಧ ಹೊಂದಿದ್ದಾರೆ. ಸಹ ಆರೋಪಿ ಧನಂಜಯ್ ಲೋಖಂಡೆ ಮನೀಷಾ ವಾಗ್ಮೋರೆಯಿಂದ ಸೋರಿಕೆಯಾದ ವಿಷಯವನ್ನು ಸಂಗ್ರಹಿಸಿದ್ದಾಗಿ ಸಿಬಿಐ ಹೇಳಿದೆ. ನೀಟ್ ಯುಜಿ ಜೀವಶಾಸ್ತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಇಲ್ಲಿಯವರೆಗೆ 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರು ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಅಹಿಲ್ಯಾನಗರಕ್ಕೆ ಸೇರಿದವರಾಗಿದ್ದಾರೆ.
ಮಧ್ಯಪ್ರದೇಶದ ರತ್ನಂನಲ್ಲಿ ಇಂದು ಮುಂಜಾನೆ ತಿರುವನಂತಪುರಂ ಹಜ್ರತ್ ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಕೋಚ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಳಗ್ಗೆ ಸುಮಾರು 5:20ಕ್ಕೆ ಕೋಟಾ ವಿಭಾಗದ ಲುನೇರಿಚಾ ಮತ್ತು ವಿಕ್ರಮ್ಗಢ ಅಲೋಟ್ ನಿಲ್ದಾಣಗಳ ನಡುವೆ ರೈಲಿನ B1 ಕೋಚ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಪ್ರಯಾಣಿಕರು ಹಾಗೂ ರೈಲ್ವೆ ಸಿಬ್ಬಂದಿ ಸುರಕ್ಷಿತರಾಗಿದ್ದಾರೆ. ಘಟನೆ ನಡೆದ ತಕ್ಷಣ ಅಧಿಕಾರಿಗಳು ಸ್ಪಂದಿಸಿದ್ದು ರೈಲಿನ ವಿದ್ಯುತ್ ಸರಬರಾಜು ತಕ್ಷಣವೇ ಕಡಿತಗೊಳಿಸಲಾಯಿತು. ಜೊತೆಗೆ ಹಾನಿಗೊಳಗಾದ B1 ಕೋಚ್ ಅನ್ನು ರೈಲಿನಿಂದ ಬೇರ್ಪಡಿಸಿ ಎಲ್ಲಾ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಘಟನೆಗೆ ನಿಖರ ಕಾರಣವನ್ನು ತಿಳಿಸಲು ತನಿಖೆ ನಡೆಸಲಾಗುತ್ತಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡಾದಲ್ಲಿ ಎಬೋಲಾ ವೈರಸ್ ಸೋಂಕು ಏಕಾಏಕಿ ಹರಡುತ್ತಿರುವುದು ಕಳವಳಕಾರಿಯಾಗಿದ್ದು ಸಾರ್ವಜನಿಕ ಆರೋಗ್ಯ ತುರ್ತು ಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಘೋಷಿಸಿದೆ. 300ಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ವರದಿಯಾದ ನಂತರ WHO ಮಹಾನಿರ್ದೇಶಕ ಟೆಡ್ರೋಸ್ ಅಧನೋಮ್ ಗೆಬ್ರೆಯೆಸಸ್ ಈ ನಿರ್ಧಾರ ಪ್ರಕಟಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಕೋವಿಡ್-19 ನಂತರ ಎಬೋಲಾ ಸೋಂಕು ಆತಂಕ ಸೃಷ್ಟಿಸಿದೆ. ಆದರೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಮುಚ್ಚದಂತೆ ಸಲಹೆ ನೀಡಲಾಗಿದೆ. ಈ ವೈರಸ್ಗೆ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳು ಇಲ್ಲ. ದೈಹಿಕ ದ್ರವಗಳ ಸಂಪರ್ಕದ ಮೂಲಕ ಎಬೋಲಾ ಹರಡುತ್ತದೆ. ಈ ಕುರಿತು ಜಾಗೃತಿ ವಹಿಸುವಂತೆ ಸೂಚಿಸಿದೆ. ಈ ತಿಂಗಳ 26ರಂದು ಕೇರಳಂನಲ್ಲಿ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನೈಋತ್ಯ ಮುಂಗಾರು ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿಯ ಕೆಲವು ಭಾಗಗಳು, ಅಂಡಮಾನ್ ಸಮುದ್ರದ ಅನೇಕ ಭಾಗಗಳು ಮತ್ತು ಅಂಡಮಾನ್ ದ್ವೀಪಗಳು ಮತ್ತು ಸಂಪೂರ್ಣ ನಿಕೋಬಾರ್ ದ್ವೀಪಗಳತ್ತ ಸಾಗುತ್ತಿದ್ದು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಕೇರಳ, ಮಾಹೆ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ 3-4 ದಿನಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಸಾಮಾನ್ಯವಾಗಿ ಜೂನ್ 1ರಂದು ಕೇರಳಂ ಪ್ರವೇಶಿಸಿ ನಂತರ ಕರ್ನಾಟಕಕ್ಕೆ ವಿಸ್ತರಿಸುತ್ತಿದ್ದ ಮುಂಗಾರು ಈ ಸಲ ನಿಗದಿತ ಸಮಯಕ್ಕಿಂತ 5 ದಿನ ಮುಂಚಿತವಾಗಿಯೇ ಪ್ರವೇಶಿಸುತ್ತಿದೆ. ಧರ್ಮಶಾಲಾದಲ್ಲಿ ನಡೆಯುತ್ತಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ನ 61ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 3 ವಿಕೆಟ್ ನಷ್ಟಕ್ಕೆ 200 ರನ್ ಮಾಡಿ ಆಡುತ್ತಿದೆ. ಅಂಕಪಟ್ಟಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆಡಿರುವ 12 ಪಂದ್ಯಗಳಲ್ಲಿ 8ರಲ್ಲಿ ಗೆಲುವು, 4 ಪಂದ್ಯಗಳಲ್ಲಿ ಸೋಲಿನೊಂದಿಗೆ 16 ಅಂಕ ಗಳಿಸಿ ಅಗ್ರಸ್ಥಾನದಲ್ಲಿ ಇದೆ. ಪಂಜಾಬ್ ಕಿಂಗ್ಸ್ ತಂಡ ಆಡಿರುವ 12 ಪಂದ್ಯಗಳಲ್ಲಿ 6ರಲ್ಲಿ ಗೆಲುವು, 5ರಲ್ಲಿ ಸೋಲಿನೊಂದಿಗೆ ಅಂಕಪಟ್ಟಿಯಲ್ಲಿ 13 ಅಂಕ ಗಳಿಸಿ 4ನೇ ಸ್ಥಾನದಲ್ಲಿ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳ ಪ್ರವಾಸ, ಯುಎಇ, ನೆದರ್ಲೆಂಡ್ಸ್ ಬಳಿಕ ಸ್ವೀಡನ್ನತ್ತ ಪ್ರಯಾಣ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಳಕ್ಕೆ ಶಿಫಾರಸು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ತಂತ್ರಜ್ಞಾನ ಅನ್ವೇಷಣೆಯಲ್ಲಿ ಭಾರತ ಮುಂಚೂಣಿ, ದೇಶದ ಸದೃಢ ಭವಿಷ್ಯದ ದಿಕ್ಸೂಚಿ, ಸಚಿವ ಅಮಿತ್ ಶಾ. ಐಪಿಎಲ್ T20 ಕ್ರಿಕೆಟ್ ಪಂದ್ಯ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.